ಗುಲ್ಬರ್ಗ ಕಲಬುರಗಿ ವಿಭಾಗದ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂಥ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷದ ಎಐಸಿಸಿ ಅಧ್ಯಕ್ಷರು ಆದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಹಿರಿಯ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರೇ, ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರೇ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಇನ್ನೊಬ್ಬರು ಸಚಿವರಾದಂಥ ಶರಣಬಸಪ್ಪ ದರ್ಶನಾಪುರ ಅವರೇ, ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರೇ, ಲೋಕಸಭಾ ಸದಸ್ಯರಾದಂಥ ಶ್ರೀ ರಾಧಾಕೃಷ್ಣ ಅವರೇ, KKRDB ಅಧ್ಯಕ್ಷರಾದಂಥ ಅಜಯ್ ಸಿಂಗ್ ಅವರೇ, ಯೋಜನಾ ಮಂಡಳಿ ಉಪಾಧ್ಯಕ್ಷರಾದಂಥ BR ಪಾಟೀಲ್ ಅವರೇ, ಅಂಬಿಗರ ಚೌಡಯ್ಯ ನಿಗಮದ ಅಧ್ಯಕ್ಷರಾದಂಥ ಬಾಬುರಾವ್ ಚಿಂಚಸ್ನೂರ್ ಅವರೇ, ಶಾಸಕರಾದಂಥ MY ಪಾಟೀಲ್ ಅವರೇ, ಅಲ್ಲಂ ಪ್ರಭು ಪಾಟೀಲ್ ಅವರೇ, ಶ್ರೀಮತಿ ಶಾಸಕರಾದಂಥ ಕನಿಜಾ ಫಾತಿಮಾ ಅವರೇ, ಶಾಸಕರಾದಂಥ ರಾಜ ವೇಣುಗೋಪಾಲ ನಾಯ್ಕ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ತಿಪ್ಪಣ್ಣ ಕಮಕ್ನೂರ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಜಗದೀವ್ ಗುತ್ತೇದಾರ್ ಅವರೇ, ಚಂದ್ರಶೇಖರ ಪಾಟೀಲ್ ಅವರೇ, ಮಾಜಿ ಸಚಿವರಾದಂಥ ಶ್ರೀ ಗುತ್ತೇದಾರ್ ಅವರೇ, ಮಾಲಿಕಯ್ಯ ಗುತ್ತೇದಾರ್ ಅವರೇ, ಗುಲ್ಬರ್ಗ ನಗರ ಪಾಲಿಕೆಯ ಮಹಾಪೌರರಾದಂಥ ಯಲ್ಲಪ್ಪ ನಾಯಿಕೊಡಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಅಧಿಕಾರಿ ಸ್ನೇಹಿತರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಸೇವಾಕಾಂಕ್ಷಿಗಳೇ ಮತ್ತು ಕೆಲಸದ ನೌಕರಿ ಪತ್ರವನ್ನು ಪಡೆದಂಥ ಸ್ನೇಹಿತರೇ, ಉದ್ಯೋಗದಾತರೇ, ಮಾಧ್ಯಮದ ಪ್ರತಿನಿಧಿಗಳೇ, ನಾವು ಪ್ರತಿ ವಿಭಾಗ ಮಟ್ಟದಲ್ಲಿ
ಒಂದು ಉದ್ಯೋಗ ಮೇಳವನ್ನು ಏರ್ಪಾಡು ಮಾಡಿ ಉದ್ಯೋಗ ಬಯಸೋರನ್ನ ಮತ್ತು ಉದ್ಯೋಗ ಕೊಡೋರನ್ನ ಒಂದೇ ವೇದಿಕೆ ಮೇಲೆ ಸೇರಿಸಬೇಕು ಅಂತೇಳಿ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈಗಾಗಲೇ ಬೆಂಗಳೂರು ವಿಭಾಗದಲ್ಲಿ ಉದ್ಯೋಗ ಮೇಳವನ್ನು ಮಾಡಿದ್ದೇವೆ. ಇವತ್ತು ಕಲಬುರಗಿ ವಿಭಾಗದಲ್ಲಿ ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೀವಿ. ಸುಮಾರು 27,000ಕ್ಕೂ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳು ಅವರು ರಿಜಿಸ್ಟ್ರೇಷನ್ ಅನ್ನು ಮಾಡಿಸ್ಕೊಂಡಿದ್ದಾರೆ. ಸುಮಾರು 231 ಜನ ಉದ್ಯೋಗ ಕೊಡವರು ಬಂದಿದ್ದಾರೆ. ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಸಾಂಕೇತಿಕವಾಗಿ ಕೆಲವರಿಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿದವರಿಗೆ ಮತ್ತು ನಮ್ಮ ರಾಜ್ಯದಲ್ಲಿ ಕೆಲಸ ಸಿಕ್ಕಿದವರಿಗೆ, ರಾಷ್ಟ್ರದಲ್ಲಿ ಕೆಲಸ ಸಿಕ್ಕಿದವರಿಗೆ ಕೆಲವರು ಮಾತ್ರ ಉದ್ಯೋಗಸ್ಥ ಪತ್ರವನ್ನು ನೀಡಿದ್ದೇವೆ. ಆಮೇಲೆ ನಂತರ ಉಳಿದವರಿಗೆ ಕೂಡ ಆ ಪತ್ರವನ್ನು ವಿತರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆ. ಈ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿ. ಕೇಂದ್ರದಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ನಡೆದರೆ, ರಾಜ್ಯದಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ನಡೆದರೆ, ಹೊಸ ಹೊಸ ಕಾರ್ಖಾನೆಗಳು ಪ್ರಾರಂಭ ಆದರೆ, ಉದ್ಯೋಗ ಕೊಡ್ತಕ್ಕಂಥ ಸಂಸ್ಥೆಗಳು ಹೆಚ್ಚು ಹೆಚ್ಚು ಬಂದರೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಹೇಳಿದ್ರು, ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ, ಇವರೆಲ್ಲರಿಗೂ ಉದ್ಯೋಗವನ್ನು ಕೊಡ್ತೇವೆ. 5 ವರ್ಷದಲ್ಲಿ 10 ಕೋಟಿ ಉದ್ಯೋಗಗಳನ್ನು ನಿರುದ್ಯೋಗಿಗಳಿಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಆದರೆ ಅವರು ಈ 10 ವರ್ಷಗಳಿಗೂ ಹೆಚ್ಚಾಯಿತು ಅಧಿಕಾರಕ್ಕೆ ಬಂದು 20 ಲಕ್ಷ ಉದ್ಯೋಗಗಳನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರೇ ಹೇಳಿದ್ದು. ಈ ದೇಶ ಜನ ಒತ್ತಾಯ ಮಾಡಿರಲಿಲ್ಲ, ನಿರುದ್ಯೋಗಿಗಳಿಗೆ ಒತ್ತಾಯ ಮಾಡಿರಲಿಲ್ಲ. ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀವಿ, ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು
ಸೃಷ್ಟಿ ಮಾಡಿ ನಿರುದ್ಯೋಗಿಗಳಿಗೆ ಕೊಡ್ತೇವೆ ಅಂತ ಹೇಳಿದರು. ಆದರೆ ಅವರು ಸುಳ್ಳು ಹೇಳಿದ್ರು ಹೊರತು ನಿಜವಾಗಿ ಉದ್ಯೋಗಗಳನ್ನು ಕೊಡಲಿಲ್ಲ. ಇದನ್ನು ಈ ದೇಶದ ನಿರುದ್ಯೋಗಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಅಧಿಕಾರಕ್ಕೆ ಬಂದಾಗ ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು. ಆ 5 ಗ್ಯಾರಂಟಿಗಳಲ್ಲಿ ಯುವ ನಿಧಿ ಒಂದು ಗ್ಯಾರಂಟಿ ಕಾರ್ಯಕ್ರಮ. ಇದನ್ನು ಶಿವಮೊಗ್ಗದಲ್ಲಿ ಜನವರಿ 2024ರಲ್ಲಿ ಚಾಲನೆಯನ್ನು ಮಾಡೋದು. ಎಲ್ಲ ನಿರುದ್ಯೋಗಿ ಪದವೀಧರರಿಗೆ 2 ವರ್ಷದವರೆಗೆ ಅಂದರೆ 23-24ರಲ್ಲಿ ಯಾರ್ಯಾರು ತೇರ್ಗಡೆಯಾಗಿದ್ದಾರೆ, ನಿರುದ್ಯೋಗಿಗಳಾಗ್ತಾರೆ, ಅವರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತಕ್ಕಂಥ ಭತ್ಯೆಯನ್ನು ಕೊಡ್ತಕ್ಕಂಥ ನಾವು ಭರವಸೆಯನ್ನು ಈ ದೇಶದ ನಿರುದ್ಯೋಗಿಗಳಿಗೆ ಕೊಟ್ಟಿದ್ದು. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸ್ ಯಾರ್ಯಾರು ಡಿಪ್ಲೊಮಾ ಪಾಸ್ ಮಾಡ್ತಾರೆ, ನಿರುದ್ಯೋಗಿಗಳಾಗ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ತಿಂಗಳಿಗೆ 1,500 ರೂಪಾಯಿಯನ್ನು ಕೊಡ್ತೇವೆ ಅಂತ ಹೇಳಿದ್ದು. ಅದನ್ನು ಜನವರಿ ವಿವೇಕಾನಂದರ ಜನ್ಮದಿನಾಚರಣೆಯ ದಿನ ಶಿವಮೊಗ್ಗದಲ್ಲಿ ಚಾಲನೆಯನ್ನು ಮಾಡೋದು. ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿ ತಿಂಗಳು ಕೂಡ ಯಾರ್ಯಾರು ರಿಜಿಸ್ಟರ್ ಆಗ್ತಾರೆ, ಯಾರ್ಯಾರು 2023-24ರಲ್ಲಿ ಪಾಸಾಗಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ 2 ವರ್ಷದ ಅವಧಿಯವರೆಗೆ ಕೊಡ್ತೇವೆ. ಅದರ ಜೊತೆಗೆ ಈ ಕೌಶಲ್ಯ ತರಬೇತಿಯನ್ನು ಕೂಡ ಕೊಡ್ತೇವೆ. ನಾನು ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ನಾನು ಮುಖ್ಯಮಂತ್ರಿ ಆಗಿರುವಾಗ ಕೌಶಲ್ಯ ತರಬೇತಿ ಇತ್ತು. ಈಗಾಗಲೇ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅದಕ್ಕೊಂದು ಇಲಾಖೆ ಇರಲಿಲ್ಲ. ಕೌಶಲ್ಯ ಇಲಾಖೆ ಅಂತ ಇರಲಿಲ್ಲ. ಆ ಇಲಾಖೆಯನ್ನು ಪ್ರಾರಂಭ ಮಾಡಿ ನಾನೇ ಆ ಇಲಾಖೆಯನ್ನು ಸ್ವಲ್ಪ ದಿನ ನಡೆಸಿ ಮತ್ತೆ ದೇಶಪಾಂಡೆ ಅವರಿಗೆ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ನಾನು ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಈಗ ನಾನು ಹೇಳಿದ್ದೀನಿ, ಶರಣ್ ಪ್ರಕಾಶ್ ಪಾಟೀಲ್ ಇದರ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ಮಂತ್ರಿಗಳು ಎಲ್ಲರಿಗೂ ಕೌಶಲ್ಯ ತರಬೇತಿಯನ್ನು ಕೊಡಬೇಕು. ಜೊತೆಗೆ ಎಂಥ ತರಬೇತಿಯನ್ನು ಕೊಡಬೇಕು, ಕೌಶಲ್ಯ ತರಬೇತಿಯನ್ನು ಕೊಡಬೇಕು ಅಂತಂದರೆ ಮಾರುಕಟ್ಟೆಯಲ್ಲಿ ಯಾವ ಸ್ಕಿಲ್ಗೆ ಡಿಮ್ಯಾಂಡ್ ಇದೆ, ಯಾವ ಕೌಶಲ್ಯಕ್ಕೆ ಡಿಮ್ಯಾಂಡ್ ಇದೆ, ಆ ಡಿಮ್ಯಾಂಡಿಗೆ ಮಾರುಕಟ್ಟೆ ಆಧಾರಿತ ಸ್ಕಿಲ್ಲನ್ನು ಕೊಡಬೇಕು, ತರಬೇತಿಯನ್ನು ಕೊಡಬೇಕು ಅಂತ ಹೇಳಿ ಶರಣ್ ಪ್ರಕಾಶ್ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಆಮೇಲೆ ದೇಶಪಾಂಡೆ ಅವರು ಕೂಡ ಮಾಡಿದ್ರು. ಆಮೇಲೆ ಈಗ ಶರಣ್ ಪ್ರಕಾಶ್ ಅವರು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಉದ್ದೇಶ ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ಕಬೇಕು. ಇವತ್ತು ಭಾಳ ಜನ 27,000ಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಇವತ್ತೇ ಕೆಲಸ ಸಿಕ್ಕದೆ ಹೋಗ್ಬೋದು. ಅವ್ರು ಯಾರ್ಯಾರ ಅಡ್ರೆಸ್ ಇರ್ತದೆ ಅವ್ರಿಗೆಲ್ರಿಗೂ ಕೂಡ ಕೌಶಲ್ಯ ತರಬೇತಿಯನ್ನು ಕೊಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ಉದ್ಯೋಗವನ್ನು ಒದಗಿಸ್ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರು ಕೂಡ ನಿರಾಶರಾಗಬೇಕಾದಂಥ ಅಗತ್ಯ ಇಲ್ಲ. ಎಲ್ಲರಿಗೂ ಉದ್ಯೋಗ ಸಿಗ್ತದೆ. ಉದ್ಯೋಗ ಸಿಗಲಿಕ್ಕೋಸ್ಕರನೇ ಕೌಶಲ್ಯ
ತರಬೇತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅವರು ಭಾರತದಲ್ಲಿ ಉನ್ನತ ಶಿಕ್ಷಣ ಪಡೆದವರಲ್ಲಿ 18.9 ನಿರುದ್ಯೋಗ ಇದೆ. ಈ ದೇಶದಲ್ಲಿ ಒಂದು ಸರ್ವೆ ಮಾಡಿದ್ದಾರೆ, ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ 18.9 ಡಿಗ್ರಿ ಹೋಲ್ಡರ್ಸ್ ಅವ್ರಿಗೆ ನಿರುದ್ಯೋಗ ಇದೆ. ಡಿಪ್ಲೊಮಾ ಹೋಲ್ಡರ್ಸ್ ಅವರು ನಿರುದ್ಯೋಗಿಗಳಾಗಿರ್ತಕ್ಕಂಥದ್ದು 17.1. ಇವತ್ತು ಅನೇಕ ದೇಶಗಳ ಅಂಕಿಅಂಶಗಳಲ್ಲಿದ್ದಾವೆ, ನಾನು ಹೇಳಕ್ಕೆ ಹೋಗಲ್ಲ. ಹರಿಯಾಣದಲ್ಲಿ 37.4%, ರಾಜಸ್ಥಾನದಲ್ಲಿ 28.5%, ಬಿಹಾರದಲ್ಲಿ 19.1%, ಮಹಾರಾಷ್ಟ್ರದಲ್ಲಿ 3.1%, ಕರ್ನಾಟಕದಲ್ಲಿ 2.5% ನಿರುದ್ಯೋಗ ಇದೆ. ಅಂದರೆ ಬೇರೆ ರಾಜ್ಯಗಳಲ್ಲಿ ಈಗ ಹೋಲಿಕೆ ಮಾಡಿದಾಗ ಕರ್ನಾಟಕದಲ್ಲಿ 2.5% ನಿರುದ್ಯೋಗ ಇದೆ. ಇಡೀ ದೇಶದಲ್ಲಿ ಇರ್ತಕ್ಕಂಥದ್ದು ಶೇಕಡಾವಾರು 18.9, ಕರ್ನಾಟಕದಲ್ಲಿರ್ತಕ್ಕಂಥದ್ದು 2.5. ಇದನ್ನೆಲ್ಲ ನಾವು ಈ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ. ಅದಕ್ಕೋಸ್ಕರನೇ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮೊನ್ನೆ ಖರ್ಗೆ ಅವರು ಹೇಳಿದ್ರು, ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಸಮಯ ಆಗಿದೆ. ಮೊನ್ನೆ ಖರ್ಗೆ ಅವರು ಹೇಳಿದ್ರು ಕೈಗಾರಿಕೆಗಳು ಬರಬೇಕು ಅಂತ. ಕೈಗಾರಿಕೆಗಳು ಬಂದರೆ, ಇನ್ವೆಸ್ಟ್ಮೆಂಟ್ ಆದರೆ, ಫಾರಿನ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟ್ FDI ಹೆಚ್ಚು ಆದರೆ ನಮ್ಮಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಕಲಬುರಗಿ ವಿಭಾಗ, ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಇಂಡಸ್ಟ್ರಿಗಳು ಕಡಿಮೆ, ಇಲ್ಲಿ ಇಂಡಸ್ಟ್ರಿಗಳು ಬರೋದು ಕಡಿಮೆ ಇದೆ. ಅವ್ರು ಹೇಳಿದ್ರು ಹೆಚ್ಚು ಇನ್ಸೆಂಟಿವ್ಸ್ನ ನೀವು ಕೊಟ್ಟರೆ ನಮ್ಮಲ್ಲಿ ಕೈಗಾರಿಕೆಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ, ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಮಾಡಿದವರು ನಾವು 371J ಮಾಡಲಿಕ್ಕೆ ಇದೆ. ಮಾನ್ಯ ಖರ್ಗೆಯವರು, ಧರ್ಮಸಿಂಗ್ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮನಮೋಹನ್ ಸಿಂಗ್ರವರು ಇದ್ದಂಥ ಕಾಲದಲ್ಲಿ ಆಯಿತು. ಮನಮೋಹನ್ ಸಿಂಗ್ರವರು ಇದ್ದಂಥ ಇವರ ಹೋರಾಟದ ಫಲವಾಗಿ ಇಲ್ಲಿ 371J ಸಿಕ್ತು. ವಿಶೇಷ ಸವಲತ್ತುಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಅದು ಮಾಡಿದ ಮೇಲೆ ನಾನು ಆಗ ಮುಖ್ಯಮಂತ್ರಿಯಾಗಿದ್ದೆ ಇಂದಿನ ಅವಧಿನಲ್ಲಿ. ಆಗ ಇಲ್ಲಿ ಕರ್ನಾಟಕದಲ್ಲಿ ಅದಕ್ಕೆ ಒಂದು ಕಾಯ್ದೆಯನ್ನು ಮಾಡಿ ಅದಕ್ಕೆ ನಿಯಮಾವಳಿಗಳನ್ನು ರೂಪಿಸಿ ಉದ್ಯೋಗವನ್ನು 371Jಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದವು. ಅದನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತೇ ಹೊರತು BJP ಮಾಡಿರಲಿಲ್ಲ. ನಿಮಗೆ ಸತ್ಯ ಹೇಳಬೇಕು ಅಂತಂದರೆ BJPಯ ಉಪ ಪ್ರಧಾನಿಯಾಗಿದ್ದಂಥ ಅದ್ವಾನಿಯವರು, ವಾಜಪೇಯಿಯವರು ಪ್ರಧಾನಮಂತ್ರಿಗಳು, ಅದ್ವಾನಿಯವರು ಉಪ ಪ್ರಧಾನಿಗಳು. ಆ ಕಾಲದಲ್ಲಿ ವಿಶೇಷ ಸವಲತ್ತುಗಳನ್ನು ಕೊಡ್ತಕ್ಕಂಥ 371Jಯನ್ನು ಜಾರಿ ಮಾಡಬೇಕು ಅಂತೇಳಿ ಅವತ್ತಿನ ಮುಖ್ಯಮಂತ್ರಿಯಾಗಿದ್ದಂಥ SM ಕೃಷ್ಣ ಅವರು ಪತ್ರ ಬರೆದರು. ಆ ಪತ್ರ ಬರೆದದಕ್ಕೆ ಅವ್ರು ಏನು ಮಾಡಿದ್ರು, ಕೊಡಲಿಕ್ಕಾಗಲ್ಲ,
ಕೊಡ್ಲಿಕ್ಕಾಗಲ್ಲ. ನೀವು ತಿಳ್ಕೋಬೇಕು, ಈ ಭಾಗದ ಜನ, ಕಲ್ಯಾಣ ಕರ್ನಾಟಕದ ಜನ ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವ್ರು ಕೊಟ್ಟಂಥ ಉತ್ತರ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಾಡಲಿಕ್ಕಾಗಲ್ಲ 371 ಜೆನ. ಇಲ್ಲಿ 371 ಜೆ ಖರ್ಗೆ ಅವರು ಈ ರಾಷ್ಟ್ರದ ನಾಯಕರು, ಅವರು ಏನಿದು ಅಡಿಷನಲ್ ಇನ್ಸೆಂಟಿವ್ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. 60% ಕೊಡಬೇಕು ಅಂತ. ಇದನ್ನು ನಮ್ಮ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ಮಾಡಿ ಈ ಭಾಗದಲ್ಲಿ ಕೈಗಾರಿಕೆಗಳು ಬರಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು, ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಸುಮಾರು 60% ಕೊಟ್ಟರೆ ಬರ್ಬೋದು ಅಂತಕ್ಕಂಥದ್ದು ಅಡಿಷನಲ್ ಇನ್ಸೆಂಟಿವ್ಸ್ ಕೊಡಬೇಕು ಅಂತ ಇದೆ. ಯಾವ್ಯಾವ ಭಾಗದಲ್ಲಿ ಕರ್ನಾಟಕದಲ್ಲಿ ಇಂಡಸ್ಟ್ರಿಗಳು ಬಂದಿಲ್ಲ ಅಂಥ ಭಾಗಗಳಲ್ಲಿ ನಾವು ಅಡಿಷನಲ್ ಇನ್ಸೆಂಟಿವ್ ಕೊಡಲಿಕ್ಕೆ ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 371 ಜೆ ಆದಮೇಲೆ ಕಳೆದ ವರ್ಷ 5,000 ಕೋಟಿ ರೂಪಾಯಿ ಕೊಟ್ಟಿತ್ತು. ಈ ವರ್ಷನೂ ಕೂಡ ಅಂದರೆ 25-26ಕ್ಕೆ 5,000 ಕೋಟಿ ರೂಪಾಯಿಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಒಂದು ಸಂತೋಷ ಏನಪ್ಪ ಅಂತಂದರೆ, ಖರ್ಚು ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ನಮ್ಮ ಅವರು ಅಜಯ್ ಸಿಂಗ್ ಅವರು ಅಧ್ಯಕ್ಷರಾದ ಮೇಲೆ ಸುಮಾರು 3,000 ಕೋಟಿಗೂ ಹೆಚ್ಚು ಆಗಿದೆ. ಮುಂದಿನ ವರ್ಷ 5,000 ಕೋಟಿಗಳನ್ನು ಖರ್ಚು ಮಾಡಲೇಬೇಕು ಅಂತೇಳಿ ನಾನು ಹೇಳಿದ್ದೇನೆ. 5,000 ಕೋಟಿಗಳನ್ನು. ಅದರಿಂದ ನನಗೆ ಭರವಸೆ ಇದೆ, 5,000 ಕೋಟಿಗಳನ್ನು ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದು ಒಂದು. ಎರಡನೇದು, ಈ ಭಾಗದಲ್ಲಿ ಹೊಸ ಕೈಗಾರಿಕೆಗಳು ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು, ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ಉದ್ಯೋಗ ಮೇಳದಲ್ಲಿ ಯಾರ್ಯಾರಿಗೆ ದೇಶ ವಿದೇಶಗಳಲ್ಲಿ ಕೆಲಸ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಕೂಡ ಶುಭವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಾವು ಉಳಿದವರಿಗೂ ಕೂಡ ಯಾರ್ಯಾರಿಗೆ ಸ್ಕಿಲ್ ಟ್ರೈನಿಂಗ್ ಆಗಿದೆ ಅವರೆಲ್ಲರಿಗೂ ಕೂಡ ಉದ್ಯೋಗವನ್ನು ಒದಗಿಸ್ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ಯಾರ್ಯಾರು ಭಾಗಿಯಾಗಿದ್ದಾರೆ ಉದ್ಯೋಗಸ್ಥರು ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.